ಸ್ವಂತ ಆದಾಯದಲ್ಲಿ ಊರಿನ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ. ಪ್ರಜಾನಾಯಕರಾದ ತಾವು ಅಷ್ಟು ಮಾಡದಿದ್ದರೆ ಹೇಗೆ? ಇರಲಿ, ಇನ್ನು ಮುಂದೆ ಈಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ನೇರವಾಗಿ ಮುಟ್ಟುವಂತೆ ನಾನು ಮಾಡುತ್ತೇನೆ. ಶ್ರೀಕಾಂತ್, ನೀವೇನಾದರೂ ಕೆಲಸ ಮಾಡಿದರೆ ತುಂಬಾ ಪುಣ್ಯ ಬರುತ್ತದೆ. ಅದಲ್ಲದೆ ಈ ಊರ ಬಡ ಜನರ ರೈತರಿಗೆ ನೆಮ್ಮದಿಯ ಬಾಳನ್ನು ತಂದು ಕೊಟ್ಟಂತ ಪುಣ್ಯನಾದ್ರೂ ಬರುತ್ತದೆ. ಅಂದ ಹಾಗೆ ಶ್ರೀಕಾಂತ್, ನಾನು ನಿಮ್ಮಲ್ಲಿ ಇನ್ನೊಂದು ವಿಷಯವನ್ನು ಕೇಳಬಹುದೇ? ಅದೇನಿರುವುದು ಕೇಳಿ ಶ್ರೀಮಂತರೇ. ಶ್ರೀಕಾಂತ್, ನಿನಗೆ ಮದುವೆ ಆಯ್ತೆಂದು ಈ ಊರ ಜನರ ಬಾಯಿಂದ ಕೇಳಲ್ಪಟ್ಟೆ. ಅದು ಈ ಊರಿನ ಪ್ರೆಸಿಡೆಂಟನಾದ ನಾನು, ನನಗೆ ತಿಳಿಯದೆ ನಿನ್ನ ಮದುವೆ ಆಗಿತ್ತೆಂದರೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಹೌದು ಶ್ರೀಮಂತರೇ, ಅವಸರದಲ್ಲಿ ನನ್ನ ಮದುವೆ ಆಯಿತು. ಅದಕ್ಕಾಗಿ ಯಾರನ್ನು ಕರೆಯಲಾಗಲಿಲ್ಲ. ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ. ಛೇ 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 ಛೇ. ಎಲ್ಲಾದರೂ ಉಂಟೆ ಶ್ರೀಕಾಂತ್, ನೀನೇನು ಬೇರೆಯವನಲ್ಲ, ನಮ್ಮ ಮನುಷ್ಯ. ಅಂದಾಗೆ ಶ್ರೀಕಾಂತ್, ನಿನ್ನ ಕೈಲಿನ ಪುಣ್ಯವತಿ ಯಾರೊಂದು ಕೇಳಬಹುದೇ? ಅದಕ್ಕೇನಂತೆ, ನನ್ನ ಸತಿಯಾಗಿ ಬಂದವಳು ಬೇರೆ ಯಾರೂ ಅಲ್ಲ ಸರ್, ನಮ್ಮ ದೂರದ ಸಂಬಂಧಿಕರ ಮಗಳು ಶಾರದಾ ಅಂತ. ಅಲ್ಲದೆ ನಮ್ಮಿಬ್ಬರಿಗೂ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮ ಅಣ್ಣನೇ ಮದುವೆ ಮಾಡಿದ್ದಾರೆ. ಏನು ಆ ಶಾರದಳೆ? ಹೌದು ಶ್ರೀಮಂತರೇ, ಯಾಕೆ ಈ ರೀತಿ ಗಾಬರಿಯಿಂದ ಕೇಳುತ್ತಿರುವಿರಿ? ಸರ್, ಆ ಶಾರದಾ ಯಾಕೆ ಸಾವುಕಾರ್ರೆ? ಯಾಕೆ ರಮಣ್? ಏನು ವಿಷಯವನ್ನು ಹೇಳುತ್ತಿದ್ದೀರಲ್ಲ? ಏನು ವಿಷಯ ಸಾವುಕಾರ್ರೆ? ಆ ಶಾರದಾ ನಿಮಗೆ ಮೊದಲೇ ಗೊತ್ತೇ? ಶ್ರೀಕಾಂತ್, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಇರಲಿ ಬಿಡು ಶ್ರೀಕಾಂತ್, ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದರೆ ತಾನೆ. ಅದರಲ್ಲೂ ನಿನ್ನ ಹಿರಿಯಣ್ಣ ವಿಶ್ವನಾಥರು ಕ್ಷೇಮವಾಗಿದ್ದರೆ ತಾನೆ. ಸಾವುಕಾರ್ರೆ, ಸುಮ್ಮನೆ ಮಾತನ್ನೇಕೆ ಬದಲಾಯಿಸುತ್ತೀರಾ? ನಿಮ್ಮ ಮುಖವನ್ನು ನೋಡಿದರೆ ಗೊತ್ತಾಗುತ್ತದೆ ಅಲ್ಲಿಂದ ಯಾವುದೋ ಒಂದು ನಿಜಾಂಶವನ್ನು ಮುಚ್ಚಿರುತ್ತದೆ ಎಂದು. ಆ ನಿಜಾಂಶ ಏನೆಂದು ಹೇಳಿ ಶ್ರೀಮಂತರೇ, ಹೇಳಿ. ಅಯ್ಯೋ ಹುಚ್ಚಪ್ಪ, ಶ್ರೀಕಾಂತ್, ನೀನು ನಮ್ಮ ಮನುಷ್ಯ. ನಿನ್ನ ಬಾಳ ಹಾಳಾಗುವುದು ನನಗಿಷ್ಟವಿಲ್ಲ. ಸುಮ್ಮನೆ ಈ ವಿಷಯದಲ್ಲಿ ನನ್ನನ್ನು ಬಲವಂತನಾಗಿ ಮಾಡಬೇಡ. ಏನು, ನನ್ನ ಬಾಳು ಹಾಳಾಗುವುದೇ? ಇದು ಎಂತ ವಿಷಯ? ನನ್ನ ಬಾಳು ಹಾಳಾಗುವಂತ ನಾ ಕೆಟ್ಟ ಕೆಲಸ ಮಾಡಿದ್ದಾದರೂ ಏನು? ನೋಡು ಶ್ರೀಕಾಂತ್, ಹೇಳುವ ಮನಸ್ಸಿಲ್ಲದಿದ್ದರೂ ನಿಜಾಂಶವನ್ನು ಮುಚ್ಚಿಡುವುದು ತಪ್ಪೆಂದು ಹೇಳ್ತಿರುವ ಅವನಿಲ್ಲ ಹೆಂಡತಿ ನಡತೆಗೆ ಏನು ಮಾತನಾಡುತ್ತಿರುವೆ ನೀನು? ನಿಜ ಹೇಳುತ್ತಿದ್ದಾರೆ ಶ್ರೀಕಾಂತ್. ಸತಿ ಶಿರೋಮಣಿ ಎಂದು ತಿಳಿದಿರುವ ನಿನ್ನ ಹೆಂಡತಿ ಕತೆ ಹೇಳುತ್ತೇನೆ, ಸರಿಯಾಗಿ ಕೇಳು. ಒಂದು ದಿನ ನಾನು ಮತ್ತು ನಮ್ಮ ಸಾಹುಕಾರ್ ಮಿಲ್ಲಿನಿಂದ ಬರುವ ದಾರಿ ಮಧ್ಯೆ ಶಾರದಾಳೊಂದಿಗೆ ಮಾತನಾಡುವ ಯುವಕನೊಬ್ಬನು ಕಂಡೆವು. ಅದು ಅವರಿಬ್ಬರ ಸರಿ ಸಲ್ಲಪ್ಪ ನಮ್ಮ ಸಾಹುಕಾರಿಗೆ ಸರಿ ಕಾಣಲೇ ಇಲ್ಲ. ಅದಕ್ಕಾಗಿ ಅವರ ಹತ್ತಿರ ಹೋಗಿ ಬುದ್ಧಿ ಹೇಳಲು ಹೋದ. ನಮ್ಮ ಸಾಹುಕಾರ ಕೆನ್ನೆಗೆ ಹೊಡೆದಳು. ಆ ನಿನ್ನ ಹೆಂಡತಿ ಶಾರದಾ. ಸುಳ್ಳು, ನೀವು ಹೇಳುತ್ತಿರುವುದೆಲ್ಲ ಸುಳ್ಳು. ನನ್ನ ಹೆಂಡತಿ ಅಂತವಳೆಲ್ಲ. ನೀವಿಬ್ಬರು ಸೇರಿಕೊಂಡು ಅವಳ ಮೇಲೆ ಅಲ್ಲದ ಆರೋಪವನ್ನು ಹೊರಿಸುತ್ತಿರುವಿರಿ. ಶ್ರೀಕಾಂತ್, ನಿಜ ಹೇಳಿದರೂ ನಂಬಲಾರದ ಈ ನಿನ್ನ ಪರಿಸ್ಥಿತಿಗೆ ನಾವೇನು ಹೇಳಬೇಕು? ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದುಕೊಂಡಿರುವ ನಿನಗೆ ನಿಜ ಹೇಳಿದರು ಒಂದೇ, ಸುಳ್ಳು ಹೇಳಿದರು ಒಂದೇ. ಇರಲಿ ಬಿಡು ಶ್ರೀಕಾಂತ್, ಇನ್ನು ಮುಂದೆ ಆದರೂ ನಿನ್ನ ಬಾಳನ್ನು ಹಸನ ಮಾಡಿಕೋ. ಇದಕ್ಕೆಲ್ಲ ಕಾರಣ ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತ ಶ್ರೀಧರ. ಇವರಿಬ್ಬರ ಸರಸ ಸಲ್ಲಾಪ ನಿನ್ನ ಹಿರಿಯ ಅಣ್ಣನಿಗೆ ಗೊತ್ತಿದ್ದರು. ಆದರೂ ಈ ಮದುವೆ ನಡೆದಿ ಎಂದರೆ ನನಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಇರಲಿ ಬಿಡು ಶ್ರೀಕಾಂತ್, ಪಾಲಿಗೆ ಬಂದದ್ದು ಪಂಚರಾಮೃತವೆಂದು ತಿಳಿದುಕೊಂಡು ಇನ್ನು ಮುಂದೆ ಆದರೂ ನಿನ್ನ ಬಾಳನ್ನು ಹಸನ ಮಾಡಿಕೊಡುವ ಮೂಡ. ಬಾಳು ಇನ್ನೆಲ್ಲಿಯ ಬಾಳು ಈ ಶ್ರೀಕಾಂತನದು. ಬಾಳು ಬೆಳಗಲೆಂದು ಬಂದವರೇ ನನ್ನ ಹೆಂಡತಿ ಜಾರಳಿ ಎಂದಾಗ
ಪೃಥ್ವಿರಾಜ್ ರಾಬರ್ಟ್ ಒಂದು